ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನು ತಿಳಿಸೋಕೆ ಹೊರಟಿದ್ದೀನಿ ಅಂತ ಅಂದರೆ, ಬೇಬಿ ಕುಚ್ಚನ್ನ ಹಾಕಿದೆ ಫ್ರೆಂಡ್ಸ್ ಒಂದು ಸ್ಯಾರಿಗೆ. ಅದನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿದೆ, ತುಂಬ ಈಸಿ ಅಂದರೆ ಈಸಿ. 1 ಅವರಲ್ಲಿ ಹಾಕಿ ಕೊಟ್ಬಿಡ್ಬೋದು. ನಾನು ಸ್ಟಾರ್ಟಿಂಗಲ್ಲಿ ಸ್ಯಾರಿ ಜೊತೆಗೆ ಥ್ರೆಡ್ನ ಲಾಕ್ ಮಾಡ್ಕೊಂಬಿಟ್ಟು 8 ಚೈನ್ಗಳನ್ನು ಹಾಕ್ತಾಯಿದ್ದೀನಿ. 8 ಚೈನ್ಗಳನ್ನು ಹಾಕಿಬಿಟ್ಟು ನಾನು ಮತ್ತೆ ಸ್ಯಾರಿ ಒಂದಿಗೆ ಅದನ್ನು ಲಾಕ್ ಮಾಡ್ತೀನಿ. ಅದು ಚೈನ್ ಎಲ್ಲಿವರೆಗೆ ಬರುತ್ತೆ ಅಲ್ಲಿವರೆಗೆ ಲಾಕ್ ಮಾಡ್ತೀನಿ. ಅದು 8 ಚೈನ್ ಏನಕ್ಕಂತ ಅಂದರೆ ಅಲ್ಲಿ ಕುಚ್ಚು ಕಟ್ಟಲಿಕ್ಕೆ ಅಂತ ಹೇಳಿ, ಸ್ಟಾರ್ಟಿಂಗಲ್ಲಿ ಕುಚ್ಚು ಕಟ್ಟಲಿಕ್ಕೆ ಚೈನ್ನ ನಾನು ಹಾಕ್ತಾಯಿದ್ದೀನಿ. ನಂತರ ಫ್ರೆಂಡ್ಸ್, ಇಲ್ಲಿ ಮತ್ತೆ ನಾನು ಇಲ್ಲಿ ಡಬಲ್ ಕ್ರೋಶದ್ದು ಕಂಬಗಳನ್ನು ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ನೇ ಕಂಬ ಹಾಕಿದ್ದೀನಿ ನೋಡಿ, ಡಬಲ್ ಕ್ರೋಶದಿಂದ ಸ್ಟಾರ್ಟ್ ಮಾಡಬೇಕು. ಎಷ್ಟು ಕಂಬ ಅಂದರೆ 8 ಕಂಬಗಳನ್ನು ನಾನು ಹಾಕ್ತೀನಿ. ಡಬಲ್ ಕ್ರೋಶದ್ದೇ 8 ಕಂಬಗಳನ್ನು ಇಲ್ಲಿ ನಾನು ಹಾಕಬೇಕು. 200-250ಗೆ ಹಾಕ್ಕೊಡಿ ಎಂದಾಗ ಈ ಥರ ಹಾಕ್ಕೊಟ್ರೆ ನಡೆಯುತ್ತೆ. ಯಾಕಂದರೆ ತೀರಾ ಬೇಬಿ ಕುಚ್ಚೆ ಅಂತ ಅಂದರೆ ಥ್ರೆಡ್ಡು ತುಂಬ ಹೋಗುತ್ತೆ ಮತ್ತು ಟೈಮ್ ಕೂಡ ತುಂಬ ತಗೊಳ್ಳುತ್ತೆ ಬೇಬಿ ಕುಚ್ಚೆ ಹಾಕ್ತಾಯಿದ್ರೆ. ಈ ಥರ ಒಂದು ಬೀಡ್ಸ್ ಹಾಕಿಬಿಟ್ಟು ಒಂದು ಕ್ರೋಶ ಮಾಡಿಬಿಟ್ರೆ ತುಂಬ ಈಸಿ ಆಗುತ್ತೆ ಮತ್ತು 1 ಅವರಲ್ಲಿ ನಾವೇ ಹಾಕಿ ಕೊಟ್ಬಿಡ್ಬೋದು. 250 ಹಾಗೆ ಇಷ್ಟಿರುತ್ತೆ ನೋಡಿ. 8 ಕಂಬಗಳನ್ನು ಹಾಕ್ತಾಯಿದ್ದೀನಿ. ಇದರಲ್ಲಿ ನಡುವೆ ಒಂದೊಂದು ಚಿಕ್ಕ ಚಿಕ್ಕ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಕಂಬಗಳನ್ನು ಹಾಕಬೇಕಾದ್ರೆ ತುಂಬ ಹತ್ತಿರನೇ ಹಾಕಬೇಕು. ಅಂದರೆ ತಿಕ್ಕಾಗಿದ್ದರೆ ಚೆನ್ನಾಗಿ ಕಾಣಿಸುತ್ತೆ, ಇಲ್ಲ ಅಂದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ದೂರ ದೂರ ಇದ್ದರೆ ನಾವು ಕಂಬಗಳು ಹಾಕೋದೆಲ್ಲ ಒಂಥರ ಚೆನ್ನಾಗಿ ಕಾಣಿಸಲ್ಲ. ಅದರಿಂದ ತುಂಬ ಹತ್ತಿರ ಹಾಕಿ, ಒಂಚೂರು ಸ್ಪೇಸ್ ಬಿಡಬೇಡಿ, ಹಾಗೆ ಹಾಕಿ ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೀಟ್ನೆಸ್ ಆಗಿರುತ್ತೆ. ಅದರಿಂದ ಹೇಳ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಈ ಥರ ಹಾಕಬೇಕು. ಇಲ್ಲ ದೂರ ದೂರ ಹಾಕಿದರೆ ಅದು ಒಂಥರ ಬಿಡಿ ಬಿಡಿ ಒಂಚೂರು ಚೆನ್ನಾಗಿ ಕಾಣಲ್ಲ. ಅದರಿಂದ ಈ ಥರ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಹೀಗೆ ಹಾಕ್ತಾ ಹೋಗಿ. ಈಗ ನಾನು ಒಂದು ಚಿಕ್ಕದಾಗಿರೋ ಬೀಡ್ಸ್ನ ತೊಗೊತೀನಿ. ಚೆನ್ನಾಗಿದೆ, ಕ್ಯೂಟಾಗಿದೆ ಬೀಡ್ಸ್ ಇದು. ಈ ಬೀಡ್ಸ್ನ ಯೂಸ್ ಮಾಡಿಬಿಟ್ಟು ನಾನು ಇಲ್ಲಿ ನೋಡಿ ಥ್ರೆಡ್ಡಿಗೆ ಲಾಕ್ ಮಾಡ್ಕೊತೀನಿ. ಥ್ರೆಡ್ಲಿಗೆ ಲಾಕ್ ಮಾಡಿಕೊಂಡು ಅಲ್ಲಿ ಡಬಲ್ ಕ್ರೋಶ ತೊಗೊಂಡು ಮತ್ತೆ ಸೀರೆ ಒಂದಿಗೆ ಲಾಕ್ ಮಾಡ್ಕೊತೀನಿ. ಇಲ್ಲಿ ಲಾಕ್ ಮಾಡಿದ ಮೇಲೆ ಮತ್ತೆ 8 ಕಂಬಗಳನ್ನು ಹಾಕಬೇಕು. 8 ಕಂಬಗಳನ್ನು ಮತ್ತೆ ನಾನು ಸ್ಟಾರ್ಟ್ ಮಾಡ್ತೀನಿ. ಡಬಲ್ ಕ್ರೋಶ 8 ಕಂಬಗಳನ್ನು ಸೇಮ್ ಹಾಕಬೇಕು. ಒಂಚೂರು ಎಲ್ಲೂ ಪ್ಲೇಸ್ ಬಿಡಬೇಡಿ, ಹಾಗೆ ನೀಟ್ನೆಸ್ ಆಗಿ ಒಂದೇ ಲೆವೆಲ್ ಇರಬೇಕು. ಆ ಥರ ಹಾಕ್ಕೊಂಡೋಗಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಅದರಲ್ಲಿ ಒಂದು ಚಿಕ್ಕ ಬೀಡ್ ಹಾಕಿದ್ದೀನಿ ಅಲ್ವಾ? ತುಂಬ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸ್ತಿದೆ. ಈಗ 8 ಕಂಬಗಳ ನಂತರ ಮತ್ತೆ ನಾನು 8 ಚೈನ್ನ ಹಾಕಿ ಸೀರೆ ಒಂದಿಗೆ ಲಾಕ್ ಮಾಡ್ಕೊತೀನಿ. ಅಲ್ಲಿ ಬಂದುಬಿಟ್ಟು ನಾನು ಕುಚ್ಚು ಕಟ್ಟಲಿಕ್ಕೆ ಅಂತ ಹೇಳಿ ಒಂದು ಬೀಡ್ಸ್ ಹಾಕ್ತೀನಿ, 8 ಚೈನ್ ಹಾಕ್ತೀನಿ ಅಲ್ಲಿ ಕುಚ್ಚು ಕಟ್ಟಲಿಕ್ಕೆ. ಮತ್ತು 8 ಕಂಬಗಳನ್ನು ಹಾಕ್ಕೊತ ಹೋಗಿ